ರಾಜ್ಯ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಏಳನೆಯ ವೇತನ ಆಯೋಗದ ವರದಿ ಆಗಸ್ಟ್ 1ರಿಂದ ಜಾರಿಯಾಗಲಿದೆ. ಈ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ವೇತನ 27.5% ಹೆಚ್ಚಳ ಆಗಲಿದೆ. ಏಳನೆಯ ವೇತನ ಆಯೋಗದ ಜಾರಿಯ ಬಳಿಕ ಕಳೆದ ವರ್ಷ ಚುನಾವಣೆಯ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಮಧ್ಯಂತರ ಪರಿಹಾರದ ರೂಪದಲ್ಲಿ 17% ವೇತನವನ್ನು ಏಪ್ರಿಲ್ 1, 2023ರಿಂದ ಅನ್ವಯ ಆಗುವಂತೆ ಹೆಚ್ಚಳ ಮಾಡಿತ್ತು. ಏಪ್ರಿಲ್ 1, 2023ರಿಂದ ಅನ್ವಯ ಆಗುವಂತೆ ಮಧ್ಯಂತರ ಪರಿಹಾರದ ರೂಪದಲ್ಲಿ 17% ವೇತನ ಹೆಚ್ಚಳವನ್ನು ಮಾಡಲಾಗಿತ್ತು. ಆದರೆ ಏಳನೆಯ ವೇತನ ಆಯೋಗ ಶಿಫಾರಸು ಮಾಡಿದ್ದು 27.5% ಹೆಚ್ಚಳ ಮಾಡಬೇಕು ಅಂತೇಳಿ. ಇದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ಏನಿದೆ ಅದನ್ನು 17,000 ರೂಪಾಯಿ ಏನು ಈಗ ಇದೆ ಅದನ್ನು 27,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತಲೂ ವೇತನ ಆಯೋಗ ಶಿಫಾರಸನ್ನು ಮಾಡಿತ್ತು. ಜೊತೆಗೆ ಗರಿಷ್ಠ ಮೂಲ ವೇತನವನ್ನು 1,04,600 ರೂಪಾಯಿಯಿಂದ 2,41,200 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತೇಳಿ ಶಿಫಾರಸನ್ನು ಮಾಡಿತ್ತು. ಗರಿಷ್ಠ ವೇತನ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅಗೇನ್ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿ ಅವರಿಗೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ವೇತನ ಶ್ರೇಣಿ ಮತ್ತು ಫಿಟ್ಮೆಂಟ್ ಸೌಲಭ್ಯವನ್ನು ಜುಲೈ 1, 2022ರಿಂದ ಅನ್ವಯ ಆಗುವಂತೆ ಜಾರಿಗೊಳಿಸಬೇಕು ಅಂತೇಳಿ ಶಿಫಾರಸನ್ನು ಮಾಡಿತ್ತು. ವಾರ್ಷಿಕ ವೇತನ ಬಡ್ತಿ ದರವನ್ನು ಈಗಿರುವಂತಹ ಕನಿಷ್ಠ 400 ರೂಪಾಯಿಯಿಂದ 650 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಗರಿಷ್ಠ 3,100 ರೂಪಾಯಿ ಏನಿದೆ ಅದನ್ನು 5,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಎನ್ನುವಂತಹ ಶಿಫಾರಸನ್ನು ಕೂಡ ಮಾಡಿತ್ತು. ಇದರ ಜೊತೆಗೆ ಗ್ರೂಪ್ ಸಿ ಡಿ ವೃಂದದ ನೌಕರರಿಗೆ ಹಾಲಿರುವಂತಹ JAS ಮಾಸಿಕ ವಂತಿಗೆಯನ್ನು 100% ಹೆಚ್ಚಳ ಮಾಡಬೇಕು. ಗ್ರೂಪ್ ಸಿ ಮತ್ತು ಡಿ ವೃಂದದ ನೌಕರರಿಗೆ, ಗ್ರೂಪ್ ಎ ಮತ್ತು ಬಿ ವೃಂದದ ನೌಕರರಿಗೆ 50% ಹೆಚ್ಚಳ ಮಾಡಬೇಕು ಎನ್ನುವಂತಹ ಶಿಫಾರಸನ್ನು ಮಾಡಲಾಗಿತ್ತು. ಎ ಮತ್ತು ಬಿ ವರ್ಗದ ನಗರಗಳಿಗೆ 15%, ಸಿ ವರ್ಗದ ನಗರಗಳಿಗೆ 7.5% ಹೆಚ್ಚಳ ಮಾಡಬೇಕು ಅಂತೇಳಿ ಶಿಫಾರಸನ್ನು ಮಾಡಲಾಗಿತ್ತು. ನಗರ ಪರಿಹಾರ ಭತ್ಯೆಯನ್ನು ಬಿ ವೃಂದದ ನೌಕರರಿಗೆ 900 ರೂಪಾಯಿಗೆ, ಸಿ ವೃಂದದ ನೌಕರರಿಗೆ 750 ರೂಪಾಯಿಗೆ ಹೆಚ್ಚಳ ಮಾಡುವಂತೆಯೂ ಕೂಡ ಶಿಫಾರಸನ್ನು ಮಾಡಲಾಗಿತ್ತು. ಸಮವಸ್ತ್ರ ಭತ್ಯೆ, ನಿಗದಿತ ಪ್ರಯಾಣ ಭತ್ಯೆ, ಸಾಗಣೆ ಭತ್ಯೆ, ದಿನ ಭತ್ಯೆ, ವರ್ಗಾವಣೆ ಅನುದಾನ ಹಾಲಿ ಇರುವಂತಹ ದರಗಳಿಗೆ 25% ಸೇರಿಸಿ ಪಾವತಿ ಮಾಡಬೇಕೆನ್ನುವಂತಹ ಶಿಫಾರಸನ್ನು ಮಾಡಲಾಗಿತ್ತು. ವಿಶೇಷ ಚೇತನ ಮಕ್ಕಳ ಶೈಕ್ಷಣಿಕ ಭತ್ಯೆಯನ್ನು ಪ್ರತಿ ತಿಂಗಳು 1,000 ಇದೆ ಈಗ, ಅದನ್ನು 2,000 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟಿರುವಂತಹ ವರದಿಯಲ್ಲಿ ವೇತನ ಆಯೋಗ ಶಿಫಾರಸನ್ನು ಮಾಡಿತ್ತು. ಇದೇ ವರ್ಷದ ಮಾರ್ಚ್ನಲ್ಲಿ ವೇತನ ಆಯೋಗದ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಸ್ವೀಕಾರ ಮಾಡಿತ್ತು. ಸೊ ಬಿಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಆಗಸ್ಟ್ 1ರಿಂದ ಜಾರಿ ಆಗಲಿದೆ.